ಸ್ವಾಸ್ಥ್ಯ ಭಾರತ ಶ್ರೇಷ್ಠ ಭಾರತ ಯುವ ಶುದ್ಧಿ ಅಭಿಯಾನ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಶ್ರೀ ಸುಬುಧೇಂದ್ರ ತೀರ್ಥರಿಂದ ವಾಕಥಾಂಗೆ ಚಾಲನೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಶಾಮುಕ್ತ ಭಾರತ ಅಭಿಯಾನ ರಾಯಚೂರು ಜಿಲ್ಲೆಯಲ್ಲಿ ಸಂಚಲನ. ರಾಯಚೂರು ಮಾರ್ಚ್ 06 ಕರ್ನಾಟಕ ವಾರ್ತೆ ನಶಾಮುಕ್ತ ಭಾರತ ನಶಾಮುಕ್ತ ಕರ್ನಾಟಕ ನಶಾಮುಕ್ತ ಕ್ಯಾಂಪಸ್ ಸಂದೇಶದಡಿ ಮಾರ್ಚ್ 6ರಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಡೆದ ಬೃಹತ್ ವಾಕಥಾನ್ ರಾಯಚೂರು ನಗರದಲ್ಲಿ ಹೊಸ ಸಂಚಲನ ಮೂಡಿಸಿತು. ವೈದ್ಯಕೀಯ ಶಿಕ್ಷಣದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಕಥಾನದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಬೆಳ್ಳಂಬೆಳಗ್ಗೆ ಶಿಕ್ಷಣ ಸಂಸ್ಥೆಗಳ ಬಸ್ಗಳನ್ನು ಏರಿ ವಿದ್ಯಾರ್ಥಿಗಳು ತಂಡೋಪತಡವಾಗಿ ಪೊಲೀಸ್ ಪರೇಡ್ ಮೈದಾನದತ್ತ ಆಗಮಿಸಿದರು. ಬೃಹತ್ ವಾಕಥಾನ್ದಲ್ಲಿ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನವೋದಯ ಶಿಕ್ಷಣ ಸಂಸ್ಥೆ, ಸೆಂಟ್ರಲ್ ಸ್ಕೂಲ್, ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಕಾಲೇಜು, ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜ್, ಶಿಲ್ಪಾ ಮೆಡಿಕೇರ್, ನಂದಿನಿ ಮೆಡಿಕಲ್ ಕಾಲೇಜ್, ನವೋದಯ ದಂತ್ ಕಾಲೇಜ್, ಬಿಎಲ್ ಕಾಲೇಜ್ ಆಫ್ ಫಾರ್ಮಸಿ ಸೇರಿದಂತೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಅಂದಾಜು 5,000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಅಂಗಂಗ ಜಾಗೃತಿಯ ಅಭಿಯಾನವೂ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗಿರಿ, ರಾಯಚೂರು ರಿಮ್ಸ್ ಸಂಸ್ಥೆಯ ನಿರ್ದೇಶಕರಾದ ಡಾ. ರಮೇಶ ಬಿ.ಹೆಚ್, ನವೋದಯ ಮೆಡಿಕಲ್ ಸಂಸ್ಥೆಯ ಮುಖ್ಯಸ್ಥರಾದ ಎಸ್.ಆರ್. ರೆಡ್ಡಿ, ಈಶ್ವರಿ ವಿಶ್ವವಿದ್ಯಾಲಯದ ಬಿ.ಕೆ. ಸ್ಮಿತಾ ಅಕ್ಕನವರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ನಿರೀಕ್ಷಕರಾದ ವಿಕಾಸ್ ಸಿಂಗ್, ದಿಶಾಬೋಧ್ ಫೌಂಡೇಶನ್ ಡಾ. ಹರ್ಷ ಹರ್ದಾರ್, ಎಸ್.ಪಿ. ಚಿದಾನಂದ್, ನವೋದಯ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ದೇವಾನಂದ, ಹೃದ್ರೋಗ ತಜ್ಞರು ಹಾಗೂ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಭಾರಿ ವಿಶೇಷಾಧಿಕಾರಿ ಡಾ. ಮುರಳಿ ರಾವ್, ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಚಂದ್ರಶೇಖರ ರೆಡ್ಡಿ, ನವೋದಯ ದಂತ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಗಿರೀಶ್ ಕಟ್ಟಿ ಸೇರಿದಂತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಸೆನೆಟ್, ಸಿಂಡಿಕೇಟ್, ಅಕಾಡೆಮಿಕಲ್ ಕೌನ್ಸಿಲ್ ಸದಸ್ಯರು ಹಾಗೂ ವಿವಿಧ ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷರು, ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ. ಡ್ರಗ್ಸ್ ಕೇಸಸ್ ಆಗಿದೆ. ಅದರಲ್ಲಿ 14 ಜನ ಪೆಡ್ಲರ್ಸ್ ಕೇಸಸ್ ಆಗಿದೆ. ಈ ವರ್ಷ ಜನವರಿ 1 ಇವಾಗ ತನಕ 2 ತಿಂಗಳು 6 ದಿನದಲ್ಲಿ ಟೋಟಲ್ ನಮ್ಮದು 48 ಕೇಸಸ್ ಡ್ರಗ್ಸ್ ಕೇಸಸ್ ಮಾಡಿದ್ದೀವಿ. ಅದರಲ್ಲಿ ನಾನು ಏನು ಪ್ರಾಮಿನೆಂಟ್ ಹೇಳ್ತೀನಿ ಅಂದರೆ, ಮೆಜಾರಿಟಿ ಆರ್ ಬಿಲೋ ದ ಏಜ್ ಆಫ್ 30 ಇಯರ್ಸ್ಗಿಂತ ಬಿಲೋ ಇದ್ದಾರೆ. ಸೊ ಯು ಪ್ಲೀಸ್ ಬಿ ವೆರಿ ಕೇರ್ಫುಲ್, ಎಸ್ಪೆಷಲಿ ಡಾಕ್ಟರ್ಸ್ ಮತ್ತು ಯಾರು ಮೆಡಿಕಲ್ ಪ್ರೊಫೆಷನಲ್ಸ್ ಇದ್ದೀರಾ, ಡೆಂಟಿಸ್ಟ್, ಫಾರ್ಮಸಿಸ್ಟ್, ಕೆಮಿಸ್ಟ್. ಮೆಜಾರಿಟಿ ಈ ಸಪ್ಲೈ ಏನು ಮಂಗಳೂರಲ್ಲಿ 21 ಡಾಕ್ಟರ್ಸ್ ದೇರ್ ಲೈಸೆನ್ಸಸ್ ವೇರ್ ಕ್ಯಾನ್ಸಲ್ಡ್ ಆ್ಯಂಡ್ ದೇ ವರ್ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್. ದೇ ವೇರ್ ಡಾಕ್ಟರ್ಸ್, ಫಾರ್ಮಸಿಸ್ಟ್ ಆ್ಯಂಡ್ ಕೆಮಿಸ್ಟ್. ಸೊ ಈ ಸಪ್ಲೈ ಚೈನ್ ನೆಟ್ವರ್ಕಲ್ಲಿ ಮೆಡಿಕಲ್ ಪ್ರೊಫೆಷನಲ್ಸ್ ಆರ್ ಆ್ಯಕ್ಟಿಂಗ್ ಆಸ್ ಪೆಡ್ಲರ್ಸ್ ಇನ್ ಮಂಗಳೂರು ಸೈಡ್. ಹಿಯರ್ ಇಟ್ ಈಸ್ ಮೇನ್ಲಿ ಗಾಂಜಾ ಕನ್ಸಂಪ್ಷನ್. So I have got a lot of complaints. That is why I told I will speak only 2 minutes. ಹೇಳಿದ್ಬಿಡ್ತೀನಿ ನೋಡಿ. ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾಭ್ಯಾಸಕ್ಕಾಗಿ ಹೊರ ರಾಜ್ಯಗಳಿಂದ ಯುವಕರು ನಗರಕ್ಕೆ ಬರುತ್ತಿದ್ದಾರೆ ಹಾಗೂ ಕನ್ನಡಿಗರು ಕೂಡ ಇದ್ದಾರೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ
ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಸ್ಟೆಲ್ಗಳಲ್ಲಿ, ಕೃಷಿ ವಿಜ್ಞಾನ ವಿಲಯದ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಹೊರಬಂದು ಗಾಂಜಾ ಸೇವಿತ ಚಾಕ್ಲೇಟ್ಗಳನ್ನು ಸೇವನೆ ಮಾಡುತ್ತಿದ್ದಾರೆ. ನವೋದಯ ಹಾಸ್ಟೆಲಲ್ಲೂ ಕೂಡ ಹೆಚ್ಚುತ್ತಿದೆ ಸರ್. ಸೊ ಈ ಥರ ನನಗೆ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ. ನಾವು ಅದರ ಪ್ರಯುಕ್ತ ರೇಟ್ಸ್ ಮಾಡಿಸಿ ಟೋಟಲ್ 48 ಕೇಸಸ್ ಮಾಡಿಸಿದ್ದೀವಿ. ಸೊ ಐ ಡೋಂಟ್ ವಾಂಟ್ ಎನಿ ಡಾಕ್ಟರ್ಸ್, ಮೆಡಿಕಲ್ ಪ್ರೊಫೆಷನಲ್ಸ್, ಫಾರ್ಮಸಿಸ್ಟ್ ಆ್ಯಂಡ್ ಕೆಮಿಸ್ಟ್ ಡೂಯಿಂಗ್ ದೀಸ್ ಪೆಡ್ಲಿಂಗ್ ಜಾಬ್ಸ್. ತುಂಬ ಪಾನ್ ಶಾಪ್ಸ್ ಇದೆ, ಜ್ಯೂಸ್ ಅಂಗಡಿ ಇದೆ, ಟೀ ಶಾಪ್ಸ್ ಇದೆ, ಅವರು ಗಾಂಜಾ ಮಿಕ್ಸ್ ಮಾಡಿ ಸೆಲ್ ಮಾಡ್ತಾರೆ. ಸೊ ಯು ಬಿ ವೆರಿ ಕೇರ್ಫುಲ್ ಆನ್ ದಿಸ್. I don't want any such cases reported from Raichur district. Please be very careful. We are having eyes and ears open on you, and I want to warn also in this forum because many are coming here. So please take care. Once